ಪ್ರಗತಿ ಹಾದಿಯಲ್ಲಿ ಸಂಸ್ಕೃತಿ ಮರೆಯಾಗದಿರಲಿ. ಕೇಂದ್ರ ಸಚಿವ ಎಚ್ಡಿಕೆ. ಚಾಮರಾಜನಗರ. ಪ್ರಗತಿ ಹೊಂದುತ್ತಿರುವಂತೆ ಸಂಸ್ಕೃತಿ ಮರೆಯಾಗುತ್ತಿದೆ, ಇದಾಗಬಾರದು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಗುಂಡ್ಲುಪೇಟೆ ತಾಲೂಕಿನ ಕಡಬೂರಿನಲ್ಲಿ ಶಿವ ಮತ್ತು ಗಣಪತಿ ದೇಗುಲ ಉದ್ಘಾಟಿಸಿ ಅವರು ಮಾತನಾಡಿ, ಕೆಲ ದಿನಗಳಿಂದ ಸುದ್ದಿಗಳನ್ನು ನೋಡುತ್ತಿದ್ದರೆ ಮನಸ್ಸಿಗೆ ಬಹಳ ನೋವುಂಟಾಗಲಿದೆ. ತಂದೆ ತಾಯಿಯ ಸಾವು, ಮಕ್ಕಳೇ ಪಾಲಕರನ್ನು ಕೊಲೆ ಮಾಡುವುದು, ಈ ರೀತಿ ಘಟನೆಗಳು ಕಾಣುತ್ತಿದೆ. ನಾವು ಪ್ರಗತಿ ಹೊಂದುತ್ತಿದ್ದೇವೆ, ಆದರೆ ಸಂಸ್ಕೃತಿ ಮರೆಯುತ್ತಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಿಂದಿನ ಕಾಲದಲ್ಲಿ ಸಮಸ್ಯೆಗಳಿದ್ದಾಗಲೂ, ನೀರು, ರಸ್ತೆ, ವಿದ್ಯುತ್ ಸೌಕರ್ಯ ಇಲ್ಲದಿದ್ದಾಗಲೂ ನೆಮ್ಮದಿಯಿಂದ ಬಾಳ್ವೆ ಮಾಡುತ್ತಿದ್ದರು. ಆದರೆ ಇಂದು ಎಲ್ಲವೂ ಇದೆ, ಆದರೆ ಸಂಸ್ಕೃತಿ ಕಾಣೆಯಾಗಿದೆ. ಹಾಗಾಗದಿರಲಿ, ಪ್ರಗತಿ ಜೊತೆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಣ ಎಂದರು. ಗುಂಡ್ಲುಪೇಟೆ ಜೆಡಿಎಸ್ ಮುಖಂಡ ಕಡಬೂರು ಮಂಜುನಾಥ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಇವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಶ್ರೀ ಶಿವಲಿಂಗ ಮತ್ತು ಗಣಪತಿ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರದ ಕಳಸ ಆರೋಹಣದ ಮಹೋತ್ಸವದ ಆಹ್ವಾನವೇನಿದೆ. ದಯವಿಟ್ಟು ನಿಮ್ಮಲ್ಲಿ ನಾನು ಪ್ರಥಮವಾಗಿ ಕ್ಷಮೆ ಕೋರುತ್ತೇನೆ. ಕಾರ್ಯಕ್ರಮ ಪರಮಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾಳೆ ದಿನ ಇದೆ. ಆದರೆ ನಾಳೆ ನಾನು ಬಿಜಾಪುರದಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕಂತ ಹಿನ್ನೆಲೆಯಲ್ಲಿ ನಮ್ಮ ಹುರ್ಲೇಬೇಕು. ನಮ್ಮ ಹುರ್ಲೇಪುರ ತಾಲೂಕಿನಲ್ಲಿ ಕೊನೆಯ ಗ್ರಾಮ ಇದು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಿಂದಿನ ದಿವಸ ಬಂದು ಹೋಗಬೇಕು ಅಂತ ಹೇಳಿ ಅವರ ಒಂದು ಆಹ್ವಾನ ನೀಡಿದರು. ಮಂಜೂರು ರೈತ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಅವರ ಒಂದು ಇಂದಿನ ಬೆಳವಣಿಗೆ.